ಆಸ್ಪತ್ರೆ ಹಾಗೂ ಕಂದಾಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂದು ಪಾವಗಡದ ಶ್ರೀರಾಮಕೃಷ್ಣ ಸೇವಾಶ್ರಮಕ್ಕೆ ಭೇಟಿ ನೀಡಿದರು. ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಜಪಾನಂದಾಜಿ ಮಹಾರಾಜ್ ಅವರನ್ನ ಭೇಟಿ ಮಾಡಿ ಭಕ್ತಿ ಗೌರವ ಸಲ್ಲಿಸಿದ ಅವರು ನೂತನ ಜವಾಬ್ದಾರಿ ಯಶಸ್ವಿಯಾಗಲು ಆಶೀರ್ವಾದ ಪಡೆದರು. ಶ್ರೀ ಶಾರದಾ ದೇವಿ ಕಣ್ಣಿನ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ವಿವಿಧ ವಿಭಾಗಗಳನ್ನು ಸುಮಾರು 1 ಗಂಟೆ ಕಾಲ ಪರಿಶೀಲಿಸಿದರು. ಆಧುನಿಕ ಯಂತ್ರೋಪಕರಣಗಳ ಘಟಕ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾವೇ ಈ ಹಿಂದೆ ಉದ್ಘಾಟಿಸಿದ್ದ ಕಣ್ಣಿನ ಆಸ್ಪತ್ರೆಯ ನೂತನ ಸಂಕೀರ್ಣವನ್ನ ಕಂಡು ಸಂತಸಪಟ್ಟರು. ಮಧುಗಿರಿ, ಕಲ್ಯಾಣದುರ್ಗ, ಅನಂತಪುರ, ಚಳ್ಳಕೆರೆಯಿಂದ ತಪಾಸಣೆಗೆ ಬಂದಿದ್ದ ರೋಗಿಗಳೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ ಅವರು ಮಾತನಾಡಿದರು. ಸ್ವಾಮಿ ಜಪಾನಂದಜಿ ಮಾರ್ಗದರ್ಶನದಲ್ಲಿ ಸಂಸ್ಥೆ 52,000 ನೇತ್ರ ಶಸ್ತ್ರಚಿಕಿತ್ಸೆ, 15,200ಕ್ಕೂ ಹೆಚ್ಚು ಕ್ಷಯ ರೋಗಿಗಳಿಗೆ, 3,919 ಕುಷ್ಠ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವ ವಿಚಾರವನ್ನ ತಿಳಿದು ಅವರು ಅಭಿನಂದಿಸಿದರು. ನೂತನ ಇಎನ್ಟಿ ಕೇಂದ್ರವನ್ನು ವೀಕ್ಷಿಸಿದ ಡಿಸಿಎಂ ರವರು 30 ವರ್ಷದ ಸತತ ಸೇವೆಯಿಂದ ಈ ಪ್ರದೇಶ ಕುಷ್ಠರೋಗ ಮುಕ್ತವಾಗಿದೆ. ಇದು ಕರ್ನಾಟಕಕ್ಕೆ ಹೆಮ್ಮೆ ಎಂದು ಶ್ಲಾಘಿಸಿದರು. Even they say winter and issues without department ಅವರು ಇನಾಗ್ರೇಟ್ ಮಾಡಿದ್ದು ಫಸ್ಟ್ OT ಸರ್. ಇದು ಐದು ಅಡ್ಮಿನಿಸ್ಟ್ರೇಷನ್ ಫಸ್ಟ್ ಫ್ಲೋರ್ and we operate 250 cases per week. We have made this area as a endemic to non-endemic. There were days I have to go to 600 cases for on hand, thousands of cases. Today ಅದು ನಮ್ಮ ತಪಸ್ ಥರ ತೊಗೊಂಡು ಸಾಹೇಬ್ ಬಂದು ನೋಡ್ಕೊಂಡು ಹೋಗೋರು. ಇವತ್ತು ದಿಸ್ ಇಸ್ ದ ಓನ್ಲಿ ಸೆಂಟರ್ ಇನ್ ಎಂಟೈರ್ ಸ್ಟೇಟ್ ವೇರ್ ವಿ ಹ್ಯಾಡ್ ದಿ reconstructive surgeries, claw hand, foot drop, free of cost. Each operation costs about 2 lakhs, 1.5 lakhs. And we have done so far more than 800 cases through Karnataka state. ಪೂಜ್ಯ ಸ್ವಾಮೀಜಿ ಸ್ವತಃ ಕುಷ್ಠರೋಗಿಗಳ ವ್ರಣಗಳನ್ನು ಶುಚಿಗೊಳಿಸಿ ಸೇವೆ ಸಲ್ಲಿಸುತ್ತಿರುವುದು ಸ್ಮರಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಎಸ್ಪಿ ಅಶೋಕ್, ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಉಪಸ್ಥಿತರಿದ್ದರು. ಆಡಳಿತಗಾರರಾದ ಜಯಶ್ರೀ, ಡಾಕ್ಟರ್ ಚಂದ್ರಕಲಾ, ಡಾಕ್ಟರ್ ಅಭಿಷೇಕ್ ಸೇರಿದಂತೆ ವೈದ್ಯರು ಹಾಜರಿದ್ದರು.